ಡಿಸಿಎಂ ಡಿಕೆ ಶಿವಕುಮಾರ್ ಅವರು 3 ದಿನದ ವಿಶ್ರಾಂತಿಯ ಮೊರೆ ಹೋಗಿದ್ರು. ಕೆಲ ದಿನಗಳಿಂದ ಡಿಕೆಶಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿತ್ತು. ಜ್ವರ ಇದ್ರೂ ಕೂಡ ಕನಕಪುರದ ಕಾರ್ಯಕ್ರಮಗಳು ಮತ್ತು ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಬಳಿಕ 3 ದಿನ ಯಾರನ್ನ ಭೇಟಿಯಾಗಲ್ಲ ಎಂದಿದ್ದ ಡಿಕೆಶಿ ಅವರು ದಿಢೀರನೆ ಟೆಂಪಲ್ ರನ್ ಮಾತ್ರ ಬಿಟ್ಟಿಲ್ಲ. ರಹಸ್ಯವಾಗಿ ದೇಗುಲಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವ್ಯರ್ಥವಾಗಲ್ಲ ಅಂತ ಡಿಕೆಶಿ ಯಾವಾಗ್ಲೂ ಹೇಳ್ತಾನೆ ಇದ್ರು. ದೈವದ ಮೇಲೆ ಅಪಾರ ಭಕ್ತಿ ಉಳ್ಳವರು. ತಮ್ಮ ಬ್ಯುಸಿ ರಾಜಕೀಯ ಜೀವನದ ಮಧ್ಯೆ ಕೂಡ ಪೂಜೆ ಪುನಸ್ಕಾರ ಹೋಮ ಹವನಕ್ಕೆ ಆದ್ಯತೆಯನ್ನ ನೀಡ್ತಾರೆ. ಈ ಮಧ್ಯೆ ದೆಹಲಿಗೆ ಬರುವಂತೆ ಡಿಕೆಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಸಿಎಂ ಜೊತೆಯಲ್ಲೇ ಇಂದು ಮಧ್ಯಾಹ್ನ ದಿಲ್ಲಿಗೆ ಹೋಗ್ತಿದ್ದಾರೆ. ಇದಕ್ಕೂ ಮುನ್ನ ಹಾಸನ್ ಜಿಲ್ಲೆಯ ಮೋಸ್ಟ್ ಪವರ್ಫುಲ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಾಸನ್ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಬಳಿ ನಾಗರ ನವಿಲೆ ದೇವಸ್ಥಾನ ಇದೆ. ಪರಿಶುದ್ಧ ಮನಸ್ಸಿನಿಂದ ಕೇಳಿದ್ರೆ ಬೇಡಿದ್ದೆಲ್ಲವನ್ನ ಕೊಡುವ ದೈವ ಇದು. ಈ ಹಿಂದೆ BS ಯಡಿಯೂರಪ್ಪ ಕೂಡ ವರ ಅಧ್ಯಯನಕ್ಕೆ ಅಂತ ಹಾಸನ್ಗೆ ಹೋಗಿದ್ರು. ಆ ವೇಳೆ ಇದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿ ಬಂದಿದ್ರು. ಇದಾದ ಬಳಿಕ ಸಿಎಂ ಚುಕ್ಕಾಣಿ ಹಿಡಿದಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರ ಭದ್ರತೆಯೂ ಇಲ್ಲ, ಬೆಂಗಾವಲ ಪಡೆಯೂ ಇಲ್ಲ. ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಡಿಕೆ ಏಕಾಂಗಿಯಾಗಿ ಹೋಗಿ ಇಷ್ಟಾರ್ಥಗಳು ಈಡೇರಿಸೋಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಂದಿದ್ದಾರೆ. ಇನ್ನು ವೀಕ್ಷಕರೇ, ಡಿಕೆ ಶಿವಕುಮಾರ್ ನಂಬಿಕೆ ವರದಾನವಾಗುತ್ತಾ? ಸಿಎಂ ಆಗ್ತಾರಾ? ಕಾಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.